ನೋಡಿ ನನ್ ಸೊಸೆ ಎಷ್ಟು ಬುದ್ಧಿವಂತಿಕೆಯಿಂದ ಮಾತಾಡ್ತಿದ್ದಾಳೆ. ಆಹಾ ಹೌದು, ನಮ್ಗೆ ಬುದ್ಧಿ ಜ್ಞಾನ ಎರಡು ಇಲ್ಲ ಅಲ್ವಾ ಅತ್ತಿಗೆ? ನಾನ್ ಹಾಗೆ ಹೇಳಲಿಲ್ಲ ಪಾರ್ವತಿ. ಅಕ್ಕ ಸುಮ್ನಿರ್ತ್ಯಾ? ಎಲ್ರು ಸೇರ್ಕೊಂಡು ನನ್ನ ಮೂಲೆ ಗುಂಪು ಮಾಡಿದೀರಾ. ಅಣ್ಣ ಇಲ್ದಿರೋ ಟೈಮ್ ನೋಡ್ಕೊಂಡೆ ನನಗೆ ಚೆನ್ನಾಗಿ ನೋವು ಮಾಡ್ತಿದ್ದೀರಾ. ಶಿವರಾಜು, ಶಿವರಾಜು ಶಿವರಾಜು ನೋಡು, ನಿಮ್ಮ ಅಣ್ಣನಿಗೆ ಈ ಮನೇಲಿ ಎಷ್ಟು ಗೌರವ ಇದೆಯೋ ಅಷ್ಟೇ ಗೌರವ ನಿನ್ನ ಮೇಲೂ ಇದೆ. ಚಿಕ್ಕ ಮಕ್ಕಳಾಗಿ ಮಾತಾಡ್ಬೇಡಪ್ಪ. ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದೇ ನಿಮ್ಮ ಅಣ್ಣನ ಚಿರಕಾಲದ ಆಸೆ. ಅವ್ರಿಗೋಸ್ಕರನಾದ್ರೂ ನೀವೆಲ್ಲ ಇಲ್ಲೇ ಇರ್ಬೇಕಪ್ಪ. ಇಲ್ಲ ಅದ್ಕೆ ನನ್ನ ಕ್ಷಮಿಸಿ. ಇವನು ಯಾವಾಗ ನನ್ನ ಮೇಲೆ ಕೈ ಮಾಡೋದಕ್ಕೆ ಮುಂದಾದ್ನೋ ಆಗ್ಲೇ ನಾನು ಸತ್ತೋದೆ. ಶಿವರಾಜು ಶಿವರಾಜು, ಗೌರವ ಎಲ್ಲಿ ಸಿಗುತ್ತೋ ನಾನು ಅಲ್ಲಿಗೆ ಹೊರಟೋಗ್ತೀನಿ. ಎಲ್ಲಿಗೆ ಹೋಗ್ತೆ ಶಿವರಾಜು? ನೀನು ಮನೆ ಅಳಿಯನಾಗಿ ಬಂದು ಇಲ್ಲಿ ಹೇಗ್ ಸೆಟ್ಲ್ ಆದ್ಯೋ ಹಾಗೇನೆ ನನ್ನ ಅಳಿಯನ್ನ ನಾನು ನಮ್ಮನೆ ಕರ್ಕೊಂಡು ಹೋಗ್ತೀನಿ. ಯಾಕೆ 3 ಜನಕ್ಕೆ 3 ತುತ್ತು ಅನ್ನ ಹಾಕಕ್ಕಾಗಲ್ವಾ? ನಡೀರಿ, ಊಟ ಬಟ್ಟೆಲೆ ಹೊರಟೋಗೋಣ. ಚಿಕ್ಕಪ್ಪ ಬೇಡ ಚಿಕ್ಕಪ್ಪ. ಚಿಕ್ಕಮ್ಮ ಏನ್ ಚಿಕ್ಕಮ್ಮ ನೀವುನು ಆತ್ರ ಪಟ್ಟು ನಿರ್ಧಾರ ತಗೋಬೇಡ ಚಿಕ್ಕಮ್ಮ. ಬೇಡಮ್ಮ ಬೇಡ, ನಡ್ತಿದ್ದೆ ಸಾಕು. ನಮ್ಮ ಪಾಡಿಗಿರಕ್ ಬಿಟ್ಬಿಡಿ. ಇನ್ನು ಇಲ್ಲೇ ಇದ್ರೆ ನಮ್ಮೆಲ್ರೂ ಸಾಯಿಸಿ ಸಾಕ್ಷಿನೂ ಇಲ್ದಂಗ್ ಮಾಡ್ತಾನೆ. ಅಯ್ಯೋ, ಇಲ್ಲೇ ಇದ್ಕೊಂಡು ದಿನ ಬಿಕ್ಕಳಿಸ್ಕೊಂಡ್ ಬದ್ಕಕ್ಕಾಗಲ್ಲ. ಬನ್ನಿ ಅಳಿ ಅಂದ್ರೆ. ಅಮ್ಮ ಏನ್ ಮಾತಾಡ್ತಿದ್ದೀರಾ ನೀವು? ಬೇಡ ಶಿವರಾಜು, ಬೇಡಪ್ಪ. ನೀವಿಬ್ರು ನನ್ಗೆ 2 ಕಣ್ಣಿದ್ದ ಹಾಕಣೋ. ಒಂದ್ ಕಣ್ಣನ್ ಬಿಟ್ಟು ಹೋಗ್ತೀಯನೋ? ಈಗ ಅದ್ರಲ್ಲಿ ಒಂದ್ ಕಣ್ಣು ಸತ್ತೋಯ್ತಮ್ಮ. ಶಿವರಾಜು